ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಶುರುವಾಯ್ತಾ ಅಸಲಿಯ ರಾಜಕಾರಣ ಅನ್ನುವಂಥ ಇಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಶುರುವಾದಂತಹ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಗಳು. ರಾಜ್ಯ ರಾಜಕೀಯದಲ್ಲಿ ಶುರುವಾಯ್ತಾ ಅಸಲಿ ರಾಜಕೀಯದಾಟ. ಸಿಎಂ ಡಿಕೆಶಿ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಕಕ್ಕಾಬಿಕ್ಕಿ. ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕಾರಣದ ಡೆವಲಪ್ಮೆಂಟ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಕೊಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಶುರುವಾಯ್ತಾ ಅಸಲಿ ರಾಜಕೀಯ ದಾಟ ಅಂತ. ಸಿಎಂ ಡಿಕೆಶಿಯ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಇನ್ ಡೆಪ್ತ್ ಪೊಲಿಟಿಕಲ್ ಸ್ಟೋರಿಯನ್ನ ಅಶ್ವವೇಗ ನ್ಯೂಸ್ನಲ್ಲಿ ಕೊಡ್ತಾ ಹೋಗ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ರಾಜಕೀಯ ಅವರ ಬದಲಾದಂಥ ರಾಜಕೀಯ ನಡೆಗಳನ್ನು ಗಮನಿಸ್ತಾ ಇದ್ದೀವಿ. ರಾಜಕೀಯ ಒಂದು ರೀತಿಯಾಗಿ ಡಿಕೆ ಶಿವಕುಮಾರ್ ನಿಜಕ್ಕೂ ಕೂಡ ಹೀಗಿದಾರ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಶ್ನೆಗಳು ನಮಗೆ ಹುಡ್ತಾ ಇದೆ. ಯಾಕಂದ್ರೆ ಅವರ ಇತ್ತೀಚಿನ ನಡೆಗಳನ್ನು ನಾವು ಗಮನಿಸ್ತಾ ಹೋದಾಗ ಎಷ್ಟು ಸೂಕ್ಷ್ಮವಾಗಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಅಲ್ಲಿ ಫಾಲೋ ಮಾಡಿಕೊಂಡು ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡು ರಾಜಕೀಯದಲ್ಲಿ ಮುನ್ನುಗ್ತಾ ಇದ್ದಾರೆ. ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು. ಡಿಕೆ ಶಿವಕುಮಾರ್ಗೆ ಯಾರು ಕೂಡ ಎದುರಾಳಿಗಳು ಬಂದು ಟಾಂಗ್ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ರಾಜಕೀಯ ನಡೆಗಳು ಕಾಣಿಸ್ತಾ ಇದೆ. ಒಂದ್ ಕಡೆ ವಿರೋಧ ಪಕ್ಷ ಕೂಡ ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆಗೆ ಹೆದ್ಕೊಂಡು ಬಿಡ್ತಾ ವಿಪಕ್ಷ ನಾಯಕ ವಿಪಕ್ಷ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸಿಎಂ ಡಿಕೆಶಿಯ ರಾಜಕೀಯ ತಂತ್ರಗಾರಿಕೆಗಳು ಯಾವ್ಯಾವು, ಯಾವ ರೀತಿಯಾಗಿ ರೂಪಿಸ್ಕೊಂಡು ಬರ್ತಾ ಇದ್ದಾರೆ, ಏನೇನೆಲ್ಲ ತಂತ್ರಗಾರಿಕೆಗಳನ್ನ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಕಂಪ್ಲೀಟ್ ಕ್ಯಾಬಿನೆಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಒಂದಿಷ್ಟು ಸವಾಲುಗಳು ಇದಾವೆ. ಎಸ್ ಹೌದು, ಯಾಕಂದ್ರೆ ಆಕಾಂಕ್ಷಿಗಳು ಕೂಡ ಹೆಚ್ಚಾಗಿದ್ದಾರೆ ಇರುವಂತ 20 ಸ್ಥಾನಕ್ಕೆ. ಬಟ್ ಅದನ್ನ ಹೊರತುಪಡಿಸಿ ಈಗ ಯಾವಾಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡು ಬಂದ್ರು ಆಗಿದ್ದನೂ ಕೂಡ ಅವರ ತಂತ್ರಗಾರಿಕೆ ಮಹದೇವಪ್ಪಗೂ ಶಾಕ್, ಜಮೀರ್ ಅಹಮದ್ ಖಾನ್ಗೂ ಶಾಕ್ ಎದುರಾಗುತ್ತಾ ಇಲ್ಲಿ ಅಂತ ನೋಡಿದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಸಂಪುಟ ವಿಸ್ತರಣೆ ವೇಳೆ ಸಿದ್ದು ಸಂಪುಟದಲ್ಲಿದ್ದವರಿಗೆ ಆಘಾತ. ಸಂಪುಟ ವಿಸ್ತರಣೆ ವೇಳೆ ಸಿದ್ದು ಸಂಪುಟದಲ್ಲಿ ಆಲ್ರೆಡಿ ಇದ್ರಲ್ಲ ಅವರಿಗೆ ಆಘಾತ. ಇಲ್ಲಿ ಉಳಿದ ಎಲ್ಲಾ ಸ್ಥಾನಗಳಿಗೂ ಹೊಸಬರಿಗೆ ನೀಡಲು ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಸಿದ್ದು ಬನ, ಸಿದ್ದು ಆಪ್ತರು ಅಂತ ನಾವೇನು ಹೇಳ್ತಿದ್ವಿ. ಇನ್ನು ಅದ್ರ ಜೊತೆಗೆ ಸಿದ್ದು ಕ್ಯಾಬಿನೆಟ್ನಲ್ಲಿ ಇದ್ದಂಥ ಪ್ರಮುಖ ಸಚಿವರು ಅಂತ ಏನು ಹೇಳ್ತಿದ್ವಿ. ಇವರಿಗೆಲ್ರಿಗೂ ಕೂಡ ಒಂದು ಕಡೆ ಆಘಾತ ಎದುರಾಗ್ತಾ ಇದೆ. ಉಳಿದ ಎಲ್ಲ ಸ್ಥಾನಗಳನ್ನು ಹೊಸಬರಿಗೆ ನೀಡಲು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತೆ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಅವರು. ಎಸ್, ಹಳಬರಿಗೆ ಅವಕಾಶ ಮಾಡಿಕೊಡ್ಬೇಕಾ, ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕಾ, ಮಾಜಿ ಸಚಿವರಿಗೆ ಅವಕಾಶ ಮಾಡಿಕೊಡ್ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಚರ್ಚೆ ಈಗ ಒಂದು ಕಡೆ ಏನು ಸಮುದಾಯವಾರು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಜಾತಿವಾರು ಲೆಕ್ಕಾಚಾರನ, ಸಮುದಾಯವಾರು ಲೆಕ್ಕಾಚಾರನ ಅಥವಾ ಹಿರಿಯರು ಕಿರಿಯರು ಅನ್ನುವಂಥ ಲೆಕ್ಕಾಚಾರನ ಅಂತ ಇವೆಲ್ಲವನ್ನ ಕೂಡ ಅಳೆದು ತೂಗಿದು ನೋಡಿದಾಗ ಈಗ ಅಲ್ಪಸಂಖ್ಯಾತರ ಕೋಟ ಅಂತ ಬಂದಾಗ ಜಮೀರ್ ಅಹಮದ್ ಖಾನ್ ಒಬ್ಬರೇ ಇಲ್ಲ, ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಸೊ ಅವ್ರಿಗೂ ಕೂಡ ಅವಕಾಶ ಒದಗಿ ಬರ್ಬೋದು, ಬೇರೆಯವ್ರಿಗೂ ಕೂಡ ಅವಕಾಶ ಒದಗಿ ಬರ್ಬೋದು. ಈಗ ಮಹದೇವಪ್ಪ ಅಂತ ನೋಡಿದಾಗ ಎಚ್ ಸಿ ಮಹದೇವಪ್ಪ ಅಂತ ನೋಡಿದಾಗ ಈಗ ಹಿರಿಯರು ಓಕೆ, ಬಟ್ ಅದೇ ಕೋಟಾದಿಂದ ಬೇರೆಯವ್ರಿಗೂ ಕೂಡ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಬೋದಲ್ವಾ. ಹೊಸಬರಿಗೆ ಮನೆ ಹಾಕಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಹೀಗಾಗಿ
ಹಲವಾರು ಲೆಕ್ಕಾಚಾರಗಳನ್ನ ರೂಪಿಸ್ಕೊಂಡಿರುವಂತದ್ದು ಡಿಕೆಯ ಈ ಒಂದು ತಂತ್ರಗಾರಿಕೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಇದೀಗ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಕ್ಯಾಬಿನೆಟ್ ಅನ್ನ ಸೇರಬೇಕು ಅಂತ ಅಂದಾಗ ಹಲವು ಸಚಿವರು ಇಲ್ಲಿ ಹಲವರು ಶಾಸಕರು ಇಲ್ಲಿ ಲಾಭಿಯನ್ನ ಮಾಡಿದ್ರು ಸಹಿತ ಯಾರಿಗೆ ಅವಕಾಶ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಇಲ್ಲಿ ಹಳಬರಿಗೆ ಕೋಕ್ ಕೊಡ್ಲಾಗುತ್ತಾ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ? 10 ರಿಂದ 12 ಜನ ಹಳೆಯ ಹಿಂದೆ ಅಂದ್ರೆ ಸಿದ್ದರಾಮಯ್ಯ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ? ವನಿತಾ, ಸುಮಾರು 10 ರಿಂದ 12 ಜನ ಹಳೆಯ ಹಿಂದೆ ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂತಹ ಸಚಿವರುಗಳನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇತ್ತು. ಅದೇ ಈಗ ಮುಂದುವರೆದಂತೆ ಕಾಣುತ್ತಿದೆ. ಇವತ್ತು ಏನು ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ಇದೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ, ಅಲ್ಲಿ ಈ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಈ ಹಿಂದೆ ಅಂದರೆ 3 ವರ್ಷದ ರಿಪೋರ್ಟ್ ಕಾರ್ಡ್ಗಳು ಹೈಕಮಾಂಡ್ ನಾಯಕರ ಕೈ ಸೇರಿದೆ. ಇದರ ಜೊತೆಗೆ 4-5 ಬಾರಿ ಗೆದ್ದಂತಹ ಶಾಸಕರುಗಳು ಮತ್ತೆ ಬೇರೆ ಪಕ್ಷದಿಂದ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳನ್ನ ಏನು ಕರೆದುಕೊಂಡು ಬರಲಾಗಿತ್ತು, ಅವ್ರಿಗೂ ಕೂಡ ಮಾತು ಕೊಡಲಾಗಿತ್ತು. ಅಂಥವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಿತ್ತು. ಬಹುತೇಕವಾಗಿ ಸಿದ್ದರಾಮಯ್ಯ ಅತ್ಯಾಪ್ತರೆಲ್ಲರೂ ಕೂಡ ಈ ಒಂದು ಸಂಪುಟದಿಂದ ಹೊರಗುಳಿತಾರೆ ಅನ್ನುವಂತಹದ್ದು ಕೂಡ ಇದೆ. ಉದಾಹರಣೆಗೆ ಜಮೀರ್ ಅಹಮದ್ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಕೆ ವೆಂಕಟೇಶ್ ಆಗಿರ್ಬೋದು, ಹೀಗೆ ಹಿರಿಯ ಸಚಿವರುಗಳು ಏನು ಅಂತ ಅಂದ್ಕೊಂಡಿದ್ರು ಅವರೆಲ್ಲರನ್ನೂ ಕೂಡ ಆಚೆ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಹೊಸ ಶಾಸಕರಿಗೂ ಕೂಡ ಮಣೆ ಹಾಕಬೇಕು ಅನ್ನುವಂತಹದ್ದು ಇದ್ರೂ ಕೂಡ ಒಂದು ಬಾರಿ ಗೆದ್ದಂತಹ ಶಾಸಕರುಗಳನ್ನ ಅಷ್ಟು ಸುಲಭಕ್ಕೆ ಸಂಪುಟಕ್ಕೆ ಅದೆಲ್ಲವನ್ನೂ ಕೂಡ ಒಳಗೊಂಡಂತೆ ಸಂಪುಟ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು ಅಂತ. ಥ್ಯಾಂಕ್ ಯು ದೀಪ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗ ಹಳಬರು ಅಂತ ನೋಡಿದಾಗ ಸಿದ್ದು ಕ್ಯಾಬಿನೆಟ್ನಲ್ಲಿ ಆಲ್ರೆಡಿ ಇದ್ದಂಥವ್ರಿಗೂ ಅಂತ ನೋಡಿದಾಗ ಅಂದರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯ ನಿಲುವು ಕೂಡ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಏನು ಮೊದಲ ಬಾರಿ ಶಾಸಕರಾದಂಥವ್ರಾಗಿರ್ಬೋದು ಅಥವಾ ಹೊಸ ಮುಖಗಳಿಗೆ ಆದ್ಯತೆ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಚರ್ಚೆ ಆಗಿರ್ಬೋದು. ಸೊ ಇದೆಲ್ಲದರ ನಡುವೆ ಈ ಹಳಬರಿಗೆ ಒಂದಿಷ್ಟು ಕೋಕನ್ನು ಕೊಡಲಾಗುತ್ತೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥ ಲೆಕ್ಕಾಚಾರ.